ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಮರೆಯಲಾಗದ ದಿವಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಮ್ಮ ಒಂದು ನೇಕಾರ ಸಮಾಜ, ದೇವಾಂಗ ಸಮಾಜ ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಈ ದಿನ ನಮ್ಮ ಆದ್ಯ ವಚನಕಾರ, ನೇಕಾರ ಸಂತ, ವಚನ ಸಾಹಿತ್ಯದ ಸಾರ್ವಭೌಮ ಶ್ರೀ ದೇವರ ದಾಸಿಮಯ್ಯನವರ 1046ನೇ ಜಯಂತ್ಯೋತ್ಸವವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತಲ್ಲ, ಇಡೀ ದೇಶಾದ್ಯಂತ ದೇವಾಂಗ ಸಮಾಜದ ಬಂಧುಗಳು ಎಲ್ಲೆಲ್ಲಿ ನೆಲೆಸಿದ್ದಾರೆ ಅಲ್ಲಿ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ನಮ್ಮ ನೇಕಾರ ಸಮಾಜ ಹೆಮ್ಮೆಯಿಂದ ಆಚರಿಸುತ್ತಿದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಬಂಧುಗಳೇ, ಮುಖ್ಯವಾಗಿ ದೇಶಕ್ಕೆ ಅನ್ನ ಕೊಡುವ ರೈತ ಹೇಗೆ ಮುಖ್ಯನೋ ಅದೇ ರೀತಿ ನೇಕಾರ ಕೂಡ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ರೈತ ದೇಶಕ್ಕೆ ಅನ್ನವನ್ನು ನೀಡ್ತಾರೆ, ಆದರೆ ನೇಕಾರ ನಮ್ಮ ಮನುಷ್ಯರ ಮಾನವನ್ನು ಮುಚ್ಚುವ ಒಂದು ಬಟ್ಟೆಯನ್ನು ನೇಯುವ ಕಾಯಕವನ್ನು ಮಾಡುವ ಒಂದು ನೇಕಾರ ಸಮಾಜ ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಇಂತಹ ಒಂದು ಸಂಚಿನಲ್ಲಿ ನಮ್ಮ ಶ್ರೀ ದೇವರ ದಾಸಿಮಯ್ಯನವರ ಇತಿಹಾಸವನ್ನು ಕಂಡಾಗ ಸುಮಾರು 1165ನೇ ಅಂದರೆ 10 ಮತ್ತು 11ನೇ ಶತಮಾನದ ಭಾಗದಲ್ಲಿ ಶ್ರೀ ದೇವರ ದಾಸಿಮಯ್ಯನವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರು ಎಂಬ ಗ್ರಾಮದಲ್ಲಿ ಶ್ರೀ ರಾಮಯ್ಯ ಮತ್ತು ಶಂಕರಿ ಎಂಬ ದಂಪತಿಗಳ ಪುತ್ರರಾಗಿ ಜನಿಸುತ್ತಾರೆ. ಇವರು ಶ್ರೀ ಪರಮಶಿವನ ಅಪಾರ ಭಕ್ತರು ಸಹ ಆಗಿರುತ್ತಾರೆ. ಮತ್ತು ಕಾಲ ಕಳೆದಂತೆ ದಾಸಿಮಯ್ಯನವರು ಶ್ರೀಶೈಲದ ಚಂದ್ರಚೂಡ ಗುರುಗಳ ಶಿಷ್ಯರಾಗಿ ವ್ಯಾಸಂಗವನ್ನು ಸಹ ಮುಂದುವರಿಸ್ತಾರೆ. ಮತ್ತು ಸುಮಾರು ಹಲವಾರು ವಚನಗಳನ್ನು ಬರೆದಿದ್ದಾರೆ. ಮೊದಲ ವಚನಕಾರರು ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಅದಕ್ಕೆ ಅವರನ್ನು ಆದ್ಯ ವಚನಕಾರ, ವಚನ ಸಾಹಿತ್ಯದ ಸಾರ್ವಭೌಮ ಅಂತಲೂ ಸಹ ನಾವು ಹೆಮ್ಮೆಯಿಂದ ಹೇಳ್ತೇವೆ. ಸುಮಾರು 175ಕ್ಕೂ ಹೆಚ್ಚು ವಚನಗಳು ನಮಗೆ ದಾಸಿಮಯ್ಯನವರ ಇತಿಹಾಸವನ್ನು ನೋಡಿದಾಗ ಸಿಕ್ಕಿದೆ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಅವರ ಮುಖ್ಯ ಆರಾಧ್ಯ ದೈವ ರಾಮನಾಥ, ಮುದನೂರಿನಲ್ಲಿರ್ತಕ್ಕಂಥ ರಾಮನಾಥ. ಮತ್ತು ದಾಸಿಮಯ್ಯನವರು ಮುಖ್ಯವಾಗಿ ಸನ್ಯಾಸಿಯಾಗಿಯೇ ಅಲ್ಲ, ಸಂಸಾರಿಯಾಗಿಯೂ ಸಹ ಪರಮಾತ್ಮನನ್ನು ದರ್ಶನ ಪಡೆದವರು ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಯಾಕೆಂದರೆ ಸಾಮಾನ್ಯವಾಗಿ ಸನ್ಯಾಸಿಯಾಗಿ ಅಂತಲ್ಲ, ಸಂಸಾರಿಯಾಗಿಯೂ ಸಹ ಸಮಾಜ ಸೇವೆಯನ್ನು ಮಾಡಬಹುದು ಮತ್ತು ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದುವ ಕಾಯಕವನ್ನು ಸಹ ಮಾಡಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಅಂತಹ ಒಂದು ನಿಟ್ಟಿನಲ್ಲಿ ನಾವು ನೋಡಿದರೆ ಬಸವಣ್ಣ ಮತ್ತು ನೀಲಾಂಬಿಕೆ ದಂಪತಿಗಳಾಗಿರಬಹುದು, ಮತ್ತು ಹಡಪದ ಅಪ್ಪಣ್ಣ ಮತ್ತು ದಂಪತಿಗಳಾಗಿರಬಹುದು, ಮತ್ತು ಅಂಬಿಗರ ಚೌಡಯ್ಯ ದಂಪತಿಗಳಾಗಿರಬಹುದು, ಇನ್ನೂ ಹಲವಾರು ಶರಣರು ನಮಗೆ ಆದರ್ಶಗಳನ್ನಾಗಿದ್ದಾರೆ. ಇಂತಹ ಒಂದು ನಿಟ್ಟಿನಲ್ಲಿ ದಾಸಿಮಯ್ಯನವರನ್ನು ನಾವು ನೆನೆಯಲೇಬೇಕಾಗುತ್ತೆ. ಯಾಕೆಂದರೆ ಒಂದು ನೇಕಾರ ಸಮಾಜದ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ಯ ವಚನಕಾರ ದೇವರ ದಾಸಿಮಯ್ಯನವರಿಗೆ, ನೇಕಾರ ಸಂತ ವಚನ ಸಾಹಿತ್ಯ ಸಾರ್ವಭೌಮ ದೇವರ ದಾಸಿಮಯ್ಯನವರಿಗೆ, ಚೌಡೇಶ್ವರಿಗೆ, ಅಮಲಿಂಗ ಚೌಡೇಶ್ವರಿಗೆ, ಜೈ ದೇವಾಂಗ, ಜೈ ದೇವಾಂಗ, ಮತ್ತು ಸಮಾಜದಲ್ಲಿ ಆಗತಕ್ಕಂಥ ಒಂದು ಅಂಕುಡೊಂಕುಗಳನ್ನು ಮತ್ತು ಸಮಾನತೆಯ ವಿಷಯವಾಗಿ ಎಲ್ಲ ತಪ್ಪುಗಳನ್ನು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಒಂದು ದಾಸಿಮಯ್ಯನವರ ಒಂದು ಆದರ್ಶಗಳಾಗಿರಬಹುದು, ಮತ್ತು ಅವರ ಒಂದು ತತ್ವಗಳಾಗಿರಬಹುದು, ಮತ್ತು ಅವರ ಒಂದು ಸಿದ್ಧಾಂತಗಳನ್ನು ಈಗಿನ ಯುವ ಸಮಾಜ ಅವರ ಜೀವನದಲ್ಲಿ ಒಂದು ಅಳವಡಿಸಿಕೊಂಡ್ರೆ ಉತ್ತಮ ಪ್ರಜೆಯಾಗಿ ಹೊರಡ್ತಾರೆ ಅಂತಲೂ ಸಹ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ನೋಡಿ, ಕೆಲವು ಮುಖ್ಯವಾದ ಒಂದು ಘಟ್ಟವನ್ನು ನಾನು ದಾಸಿಮಯ್ಯನವರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಯಾಕೆಂದರೆ ದಾಸಿಮಯ್ಯನವರಿಗೆ ಒಂದು ಆದರ್ಶ ಸತಿಯಾಗಿ ದುಗ್ಗಲೆಯನ್ನು ನಾವು ಮರೀಲಿಕ್ಕಾಗಲ್ಲ. ಅವರು ಸಹ ಅಪಾರವಾದಂಥ ಶಿವನ ಭಕ್ತರಾಗಿರ್ತಾರೆ. ನಾವು ಇವರ ಒಂದು ದಾಸಿಮಯ್ಯನವರ ಒಂದು ವಿವಾಹದ ಒಂದು ವಿಷಯನ ನಾವು ನೆನೆಯೋದಾದರೆ, ದಾಸಿಮಯ್ಯನವರು ಮದುವೆ ಆಗಬೇಕು ಅಂತ ಒಂದು ಸಂದರ್ಭದಲ್ಲಿ, ವಧುವನ್ನು ಹುಡುಕುವಂಥ ಸಂದರ್ಭದಲ್ಲಿ ಅವರ ಒಂದು ಪ್ರಶ್ನೆಯನ್ನು ರೆಡಿ ಮಾಡ್ತಾರೆ. ಯಾರು ಈ ಕಬ್ಬಿನ ಜಲ್ಲೆ ಮತ್ತು ಈ ಮರಳು ಮಿಶ್ರಿತ ಅಕ್ಕಿಯಿಂದ ಯಾರು ನನಗೆ ಪಾಯಸವನ್ನು ಮಾಡಿಕೊಡ್ತಾರೆ ಅಂತಹ ಒಂದು ಹೆಣ್ಣು ಮಗಳನ್ನು ನಾನು ಮದುವೆ ಆಗ್ತೀನಿ ಅಂತ ಒಂದು ಸವಾಲನ್ನು ಹೊಡ್ತಾರೆ. ಇಂತಹ ಸವಾಲನ್ನು ಯಾರ ಹೆಣ್ಮಕ್ಳು ಸಹ ಒಪ್ಕೊಳ್ಳೋದಿಲ್ಲ. ಇದೇನಿದು ಕಬ್ಬಿನ ಜೊಲ್ಲೆಯನ್ನು ಇದು ಮಾಡಿ ಸೌದೆಯನ್ನು ಯೂಸ್ ಮಾಡಬಾರ್ದು, ಮುಖ್ಯವಾಗಿ ಸೌದೆಯನ್ನು ಯೂಸ್ ಮಾಡಬಾರ್ದು. ಕಬ್ಬಿನ ಜಲ್ಲೆ ಮತ್ತು ಮರಳು ಮಿಶ್ರಿತ ಹಕ್ಕಿನಲ್ಲಿ ಪಾಯಸವನ್ನು ಮಾಡೋದಾದರೂ ಹೇಗೆ ಅಂತ ಕೆಲವರೆಲ್ಲ ಇವರನ್ನು ನೋಡಿ ನಗ್ತಾರೆ. ಇದೇ ಒಂದು ವಿಷಯವಾಗಿ ಸುಮಾರು 10-12 ವರ್ಷಗಳ ಕಾಲ
ಅವರು ವಧು ಅನ್ವೇಷಣೆಯಲ್ಲೇ ಇರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಶರಣ ದಂಪತಿಗಳ ಒಂದು ಪರಿಚಯ ಆಗುತ್ತೆ ಅಂತ ಅವರ ಬಳಿ ಹೋಗಿ ಇಂತಹ ಒಂದು ಪ್ರಸಂಗವನ್ನು ಅವರು ಹೇಳ್ಕೊಂಡಾಗ ಅವರು ಸಹ ಒಂಥರ ಚಕಿತರಾಗಿ ಹೇಳ್ತಾರೆ, ಇದೇನಿದು ಕಬ್ಬಿನ ಜಲ್ಲೆಯನ್ನು ತೊಗೊಳ್ಬೇಕು, ಮರಳು ಮಿಶ್ರಿತ ಅಕ್ಕಿಯನ್ನು ತೊಗೊಳ್ಬೇಕು, ಯಾವ ರೀತಿ ನಾವು ಇದು ಮಾಡೋಕ್ಕಾಗತ್ತೆ ಅನ್ನೋ ಒಂದು ವಿಷಯನ ಅವರು ಹೇಳಿದಾಗ ಅವ್ರ ಮಗಳು ಅಲ್ಲಿಗೆ ಬಂದು ಮಾಡ್ಬೋದಲ್ಲ ಅಂತ, ಇದು ಎಂತಹ ಸಮಸ್ಯೆನೇ ಅಲ್ಲ, ಈ ಸಮಸ್ಯೆನ ನಾನು ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಇದು ಮಾಡ್ತಾರೆ. ಅವ್ರಿಗೂ ಸಹ ಆಶ್ಚರ್ಯ ಆಗುತ್ತೆ. ಆಗ ಅಲ್ಲಿದ್ದಂಥ ದುಗ್ಗಲೆ, ಆ ಹೆಣ್ಮಗಳ ಹೆಸರು ದುಗ್ಗಲೆ, ಕಬ್ಬಿನ ಜಲ್ಲೆಯನ್ನು ತೊಗೊಂಡು ಫಸ್ಟ್ ಏನು ಮಾಡ್ತಾರೆ, ಕಬ್ಬನ್ನು ಹಿಂಡಿ ಒಂದು ರಸವನ್ನು ಒಂದು ಬಂಡಲಿಗೆ ಹಾಕ್ತಾರೆ, ಅದರ ಸಿಪ್ಪೆಯನ್ನು ಬಿಸಿಲಿಗೆ ಒಣಗಲಿಕ್ಕೆ ಹಾಕ್ತಾರೆ. ಮತ್ತು ಈ ಮರಳು ಮಿಶ್ರಿತ ಏನು ಅಕ್ಕಿ ಇರುತ್ತೆ, ಆ ಅಕ್ಕಿಯನ್ನು ಆ ಒಂದು ಹಾಲಿನಲ್ಲಿ, ಕಬ್ಬಿನ ಹಾಲಿನಲ್ಲಿ ನೆನೆಯಲಿಕ್ಕೆ ಅದರಲ್ಲಿ ಇದು ಮಾಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಸೌದೆಯನ್ನು ಯೂಸ್ ಮಾಡದೆ ಆ ಕಬ್ಬಿನ ಜೊಲ್ಲೆಯಲ್ಲಿ ಬೆಂಕಿ ಹತ್ತಿಸಿ ಅದಕ್ಕೆ ಇವರು ಪಾಕ ಮಿಶ್ರಿತವಾದಂಥ ಮರಳು ಮಿಶ್ರಿತವಾದಂಥ ಒಂದು ಅಕ್ಕಿಯನ್ನು ಕಾಯಿಸಿ ಆ ಕೊನೆಯಲ್ಲಿ ಅದು ಉಕ್ಕು ಬಂದಂಥ ಸಂದರ್ಭದಲ್ಲಿ ಅದನ್ನು ಒಂದು ಬ್ಯಾಲೆನ್ಸ್ ಒಂದು ಚೇಂಜ್ ಮಾಡಿ ಆ ದಾಸಿಮಯ್ಯನವರಿಗೆ ಈ ರೀತಿ ಪಾಯಸವನ್ನು ಮಾಡಿಕೊಡ್ತಾರೆ. ಆಗ ದಾಸಿಮಯ್ಯನವರು ಸಹ ಚಕಿತರಾಗ್ತಾರೆ. ಇಂತಹ ಮಹಾನ್ ಭಕ್ತೆಯನ್ನು ನಾನು ಎಂದೂ ಕಂಡಿಲ್ಲ ಅಂತೇಳಿ ಅವರು ಆ ಹುಡುಗಿಯನ್ನು, ಆ ಒಂದು ಹೆಣ್ಣು ಮಗಳನ್ನು ಮದುವೆ ಆಗುವ ಒಂದು ಪ್ರಸಂಗ ನಿಜವಾಗಲೂ ಒಂದು ಇತಿಹಾಸದ ಪುಟಗಳಲ್ಲಿ ನೆಲೆಸಿದೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ. ಆದ್ದರಿಂದ ಇವತ್ತು ದಾಸಿಮಯ್ಯನವರು ಏನು ಜಯಂತಿ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮ ದೇವಾಂಗ ಸಮಾಜ, ತುಂಬ ಹೆಮ್ಮೆ ಆಗುತ್ತೆ. ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ, ನಮ್ಮ ಸರ್ಕಾರ, ಘನ ಸರ್ಕಾರ ಏನಿದೆ, ರಾಜ್ಯ ಸರ್ಕಾರನೂ ಸಹ ದೇವರ ದಾಸಿಮಯ್ಯನವರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತಾ ಇದೆ. ಆದ್ದರಿಂದ ನಮ್ಮ ಸಮಾಜದ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.